ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾವಿವತ್ತು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಬಾಡ ಗ್ರಾಮ ಪಂಚಾಯಿತಿಯ ಹುಣಸಿಕಟ್ಟಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆಗೆ ಹುಣಸಿಕಟ್ಟೆಯ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಅಣ್ಣ ನಿಮ್ಮ ಹೆಸರು? ಅಣ್ಣ ನಿಮ್ಮ ಹೆಸರು? ಬಸವರಾಜ್ ತಳವಾರು. ಮತ್ತು ರೈತ ನಾಯಕರು. ಅಣ್ಣ ನಿಮ್ಮ ಹೆಸರು ಹೇಳಿ? ಶಿವಪುತ್ರಪ್ಪ ಹೊಂಬಾಳೆ. ಅಣ್ಣವರೇ ತಮ್ಮ ಹೆಸರು? ಶಿವಯ್ಯ ನವಳಿ ಭಟ್. ಇವತ್ತು ನಾವು ಕಳೆದ 3-4 ದಿನದಿಂದ ಬಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹುಣಸಿಕಟ್ಟಿ ಗ್ರಾಮದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಲಸಗಳು ಯಾವ್ಯಾವ ರೀತಿಯ ಹೋರಾಟಗಳನ್ನು ಮಾಡಿದೆ, ಯಾಕಾಗಿ ಇವತ್ತು ರಾಜಕಾರಣಕ್ಕೆ ಬಂದಿದೆ ಅನ್ನೋವಂಥ ವಿಚಾರಗಳನ್ನು ರಾಜ್ಯದ ಜನರಿಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಹುಣಸಿಕಟ್ಟಿಯ ಗ್ರಾಮದ ಜನತೆಗೆ ಏನಾದರೂ ಸಮಸ್ಯೆಗಳಿದಾವ, ನಿಮಗೆ ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳು ಲಂಚ ಇಲ್ಲದಲ್ಲೇ ಆಗ್ತಾ ಇದ್ದಾವೆ ಅಥವಾ ಲಂಚ ಕೊಟ್ಟು ಮಾಡಿಸ್ಕೊತಾ ಇದ್ದೀರಾ, ಸಾರ್ವಜನಿಕರ ಕೆಲಸಗಳನ್ನು ಯಾವುದೇ ರೀತಿಯ ಲಂಚ ರುಶ್ವತ್ತು ಕೊಡದಲೇ ಮಾಡಿಸ್ಕೊಡುವಂಥ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 5 ವರ್ಷಗಳಿಂದ ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದೆ. ಇದೇ ವಿಚಾರವಾಗಿ ಇಲ್ಲಿ ಬಂದು ನಾವು ಈ ಥರ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾಗ ಬಸಪ್ಪಣ್ಣವರು ನಮಗೆ ಸಿಕ್ಕಿ ನಮ್ಗೆ ಒಂದು ಮಾತು ಹೇಳಿದ್ರು. ಸುಮಾರು ಎಷ್ಟು ವರ್ಷದಿಂದ ಆಯ್ತಲ್ಲ? 4 ವರ್ಷದ ಹಿಂದೆ ಕಾರ್ಡ್ಗೆ ಏನು BPL ಕಾರ್ಡ್ಗೆ ಅಪ್ಲೈ ಮಾಡಿದಂಥದ್ದು. 4 ವರ್ಷ ಆದ್ರೂ ಕಾರ್ಡನ್ನು ಕೊಟ್ಟಿರಲಿಲ್ಲ. ನಾವು ಹೇಳಿದ್ವಿ ಪ್ರತಿ ವಾರ ಬುಧವಾರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ತಾಲೂಕು ಕಚೇರಿಯ ಮುಂದೆ ಲಂಚ ಮುಕ್ತ ಅಭಿಯಾನವನ್ನು ಮಾಡ್ತಾ ಇದೆ. ನಾವು ಇಲ್ಲಿಗೆ ಬಂದಿದ್ದು ಮಂಗಳವಾರ ಅಂತ ಕಾಣುತ್ತೆ. ಮಂಗಳವಾರ ಇಲ್ಲಿಗೆ ಬಂದಿದ್ವಿ. ಮಂಗಳವಾರ ಬಂದಾಗ ಇವ್ರು ಸಿಕ್ಕಿ ನಮ್ಗೆ ಹೇಳಿದ ತಕ್ಷಣ ನಾವು ಹೇಳಿದ್ವಿ ನಾಳೆ ಬನ್ನಿ, ಬುಧವಾರ ನಮ್ಮ ಪಕ್ಷದ ಸದಸ್ಯರು ಸೈನಿಕರು ಅಲ್ಲಿ ಕೂತಿರ್ತಾರೆ, ಅವ್ರಿಗೆ ಈ ವಿಚಾರವನ್ನು ಸುಮ್ಮನೆ ತಿಳಿಸಿ ಏನಾಗಿದೆ ನಿಮ್ಮ ಸಮಸ್ಯೆ, ಅದಕ್ಕೆ ನಿಮ್ಮ ಕಾರ್ಡ್ ರೆಡಿಯಾಗಿದ್ದರೆ ತಕ್ಷಣವೇ ನಿಮಗೆ ಸ್ಪಂದನೆ ಸಿಗುತ್ತೆ ಅಂತ ನಾವು ಬರೀ ಹೇಳಿ ಕಳಿಸಿದ್ವಿ. ಇವರು ನಿನ್ನೆ ದಿನ ಅಲ್ಲಿ ಹೋಗಿ ತಹಸೀಲ್ದಾರ್ ಕಚೇರಿ ಮುಂದೆ ನಮ್ಮ ಸೈನಿಕರ ಹತ್ರ ಹೋಗಿ ಬರೀ ಮಾತಾಡ್ಸ್ಕೊಂಡ್ರಂತೆ, ಏನೂ ಅವ್ರಿಗೆ ಹೇಳಿಲ್ಲ. ಸೀದಾ ಹೋಗಿ ಯಾರ ಹತ್ರ ಹೋಗ್ಬೇಕಿತ್ತೋ ಫುಡ್ ಶಿರಸ್ತೇದಾರ್ ಹತ್ರ ಹೋಗಿ ಇವ್ರ ಮುಖ ತೋರಿಸಿದ ತಕ್ಷಣ ನಿನ್ನ ಕಾರ್ಡ್ ರೆಡಿ ಇದೆಯಪ್ಪ ಬಂದು ತೊಗೊಂಡೋಗು ಅಂತೇಳಿ ನಿನ್ನೆ ದಿನ ಈ 2 ಕಾರ್ಡ್ಗಳನ್ನು, ಒಂದು ಇವ್ರ ತಾಯಿದು ಮತ್ತೊಂದು ಇವ್ರದ್ದು, ಇಬ್ಬರು ಸಪ್ರೇಟಾಗಿದ್ದಾರೆ. ಅಂದರೆ ಒಂದೇ ಮನೆಯಲ್ಲಿಲ್ಲ, ಇಬ್ಬರು ಬೇರೆ ಬೇರೆ ಮನೆಯಲ್ಲಿ ಇರುವಂಥದ್ದು. ನಿನ್ನೆ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭಿಯಾನ ಮತ್ತು ಇವರು ಸುಮಾರು 4 ವರ್ಷದಿಂದ, ಒಂದಲ್ಲ ಎರಡಲ್ಲ 4 ವರ್ಷದಿಂದ ಅಲಿತಾ ಇದ್ದಂಥ ಕೆಲಸ ನಿನ್ನೆ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗಿದೆ. ನಿಮಗೆ ಏನನ್ಸುತ್ತೆ ಗುರುಗಳೇ? ಹೌದು, ಎಲ್ಲ ಇದು ನೀವು ಇದ್ದಕ್ಕೆ ಅಲ್ಲಿ ಕೆಲಸ ಆಗಿದ್ದು. ಇಲ್ಲ ಅಂದ್ರೆ 4 ವರ್ಷನೂ ನಾನು ಅಲ್ಲಾಡಿ ಬರೀ ಸುಸ್ತಾಗಿ ಬಿಡೈತಿ ನಮ್ಗೆ. ಈಗ ದಿವಸ ಹೋಗಿ ಕೇಳಿದ್ರು ಅದೈತಿ ಇದೈತಿ ಅನ್ನೋದು ಹೇಳೋದು ಕಳ್ಸೋದು, ಸುಳ್ಳು ಹೇಳೋದು ಕಳ್ಸೋದು. ನಿಮ್ಗೆ ಇನ್ನೂ ಇದಿಲ್ಲ ಎಲ್ಲ ರೆಡಿ ಆಗಿ 4 ವರ್ಷದಿಂದ ರೆಡಿನ ಅದಾವು, ನಮ್ಗೆ ಕೊಡಾಕ್ ರೆಡಿ ಇಲ್ಲ. ಈಗ ನಿನ್ನೆ ಬುಧವಾರ ಹೋಗಿದ್ರಿ, ಇದಕ್ಕೆ ಮುಂಚೆ ಅದಕ್ಕಿಂತ ಮುಂಚೆ 8 ದಿವಸ ಮುಂದೆ ಹೋಗಿದ್ದೆ. 8 ದಿನದ ಮುಂದೆ ಹೋಗಿ 8 ದಿವಸ ಮುಂದೆ ಹೋದ್ರೆ ಕೊಟ್ಟೆ ಎಲ್ಲ. ಮತ್ತೆ ಹಿಂದಾಡಿ ಕೈತೆ ತಮ್ಮ ಅಂದ್ರು, ಕೈತೆ ಕೊಟ್ಟೆ, ಆತ್ಮ ರೆಡಿ ಮಾಡ್ತಾ ಹೋಗ್ರಂದ್ರು. ಮತ್ತೆ 2 ದಿವಸ ಬಿಟ್ಟು ಹೋಗಿಂದ ಇನ್ನೂ ಇಲ್ಲ. ಯಾವಾಗ ನೀವು ಬಂದು ಇದು ಮಾಡಿದ್ರಿ ಅವಾಗಿಂದ ಮತ್ತೆ ಸರಳ ನಂಬರ್ ಕೊಟ್ರು ಬಂಧುಗಳೇ ಹೋಗತ್ತ. ಈಗ ಬಸಪ್ಪಣ್ಣವ್ರು ಹೇಳಿದ್ರು ಬರೀ 8 ದಿನಗಳ ಹಿಂದೆ, ಅಂದರೆ ನಿನ್ನೆಗೆ ಇನ್ನೂ 8 ದಿನಗಳ ಹಿಂದೆ ಅವರು ಹೋಗಿ ಬಂದಂಥ ಸಂದರ್ಭದಲ್ಲೂ ಇಲ್ಲ ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ, ದಾಖಲೆ ತೊಗೊಂಬಾ ಅಂತ ಹೇಳಿದ್ರಂತೆ. ಆ ದಾಖಲೆಗಳನ್ನು ತೊಗೊಂಡೋಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಯಾವುದೇ ರೀತಿಯ ಹೊಸ ಕಾರ್ಡ್ಗಳನ್ನು ಸರ್ಕಾರ ಮಾಡ್ತಾ ಇಲ್ಲ. ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಹೊಸ ಕಾರ್ಡ್ಗಳನ್ನು ಮಾಡ್ತಾ ಇಲ್ಲ. ಕೆಲವು ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಯಾರಾದರೂ ಆರೋಗ್ಯದ ಸಮಸ್ಯೆ ಹದಗೆಟ್ಟಿದ್ರೆ, ಅವರು BPL ಕಾರ್ಡ್ಗೆ ಅರ್ಹರಾಗಿದ್ದರೆ ಅಂತಹ ಕಾರ್ಡ್ಗಳನ್ನು ಮಾತ್ರ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಆದರೆ ಇವ್ರು ಯಾವಾಗ ಅಪ್ಲೈ ಮಾಡಿದ್ರು ಸುಮಾರು 4 ವರ್ಷ ಅಂತ ಹೇಳ್ತಾ ಇದ್ದಾರೆ. ಆ 4 ವರ್ಷದಲ್ಲಿ ಇವ್ರ ಕೆಲಸ ಆಗಿದೆ. ಆದರೆ ಇವರು ಲಂಚ ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಅಧಿಕಾರಿಗಳು ಇವರನ್ನ ಸತಾಯಿಸುವಂಥ ಕೆಲಸಗಳಾಗಿದ್ದಾವೆ. ದಯಮಾಡಿ ಶಿಗ್ಗಾಂವ್ ಮತ್ತು ಸವಣೂರಿನ ಜನತೆ ಇದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಈ ರೀತಿಯಾದಂಥ ಸಮಸ್ಯೆಗಳಲ್ಲಿದ್ದೀರಾ, ಬರೀ ಒಂದು BPL ಕಾರ್ಡು ಅಥವಾ ರೇಷನ್ ಕಾರ್ಡ್ ಅದಂತಲ್ಲ, ನಿಮಗೆ ಪೌತಿ ಖಾತೆ ಇರ್ಬೋದು ಅಥವಾ ಉತ್ತರ ಪತ್ರ ಇರ್ಬೋದು, ಯಾವುದೇ ರೀತಿಯ ನಿಮಗೆ ನ್ಯಾಯಬದ್ಧವಾದ ಕೆಲಸಗಳಾಗಬೇಕು. ಸರ್ಕಾರದ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಆ ದಾಖಲೆ ತೊಗೊಂಬ ಈ ದಾಖಲೆ ತೊಗೊಂಬ ಅಥವಾ ಲಂಚ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನೆಪ ಒಡ್ಡಿ ಅದನ್ನು ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಈ ಕೆಲಸಗಳು ಯಾವುದೇ ರೀತಿಯ ಲಂಚ ಇಲ್ಲದೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಕೆಲಸಗಳು ನ್ಯಾಯಬದ್ಧವಾದಂಥ ಕೆಲಸಗಳಾಗುತ್ತೆ. ಅದಕ್ಕೆ ಸಾಕ್ಷಿ ಇವತ್ತು ಹುಣಸಿಕಟ್ಟೆಯ ಬಸಪ್ಪಣ್ಣವ್ರಿಗಾಗಿರುವಂಥದ್ದು ಅಲ್ವಾ ಅಣ್ಣವ್ರೆ? ಈ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಕಟ್ಟಬೇಕು. ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ಕಟ್ಟಬೇಕು. ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು. ಬಸವಣ್ಣನವರ ಕಲ್ಯಾಣವನ್ನು ಕರ್ನಾಟಕವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದಾವೆ. ಬಡವರಿಗೆ, ನೊಂದವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು. ನಮ್ಮ ಜೀವನವನ್ನು ಸಮಾಜದಲ್ಲಿ
ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ದಯಮಾಡಿ ನೀವೆಲ್ಲರೂ ನಮ್ಮನ್ನು ಬೆಂಬಲಿಸಬೇಕು. ಈ ರೀತಿಯಾದಂಥ ಸಮಸ್ಯೆಗಳು ಯಾರಿಗೆ ಇದ್ದಲ್ಲಿ ನಮ್ಮ ಗಮನಕ್ಕೆ ತನ್ನಿ. ಈಗ ಕೊನೆಯಲ್ಲಿ ನನ್ನ ನಂಬರು ಸಹ ನಾನು ಹೇಳ್ತೀನಿ. ಈ ಭಾಗದ ಜನ ಏನೇ ಸಮಸ್ಯೆಗಳಿದ್ರೂ ನಮಗೆ ನಮ್ಮ ಗಮನಕ್ಕೆ ತನ್ನಿ. ನಿಮ್ಮ ನ್ಯಾಯಬದ್ಧವಾದ ಕೆಲಸಗಳನ್ನು ಯಾವುದೇ ರೀತಿಯ ಲಂಚ ರುಶ್ವತ್ತು ಕೊಡದೆ ಮಾಡಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಮತ್ತೊಮ್ಮೆ ಎಲ್ ಜೀವನ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನನ್ನ ಮೊಬೈಲ್ ಸಂಖ್ಯೆ 9980021472 9980021472. ಇಷ್ಟನ್ನು ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ನಮಸ್ತೆ.